ಲಂಪ್ಸ್ ಒಂದು ಕ್ಯಾನ್ಸರಾ? ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ಸ್ ಟು ನೆಥಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಸೂಪರಾಗಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಷನ್ ಮೊದಲು ಬಂದು ಸೇರುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆ ತನಕ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋ ಹಾಗೆ ಹಬ್ಬದ ದಿನ ನಾನು ಆಪ್ರೇಷನ್ ಮಾಡಿಸ್ಕೊಂಡೆ. ಅದು ಏನಕ್ಕೆ ಆಪ್ರೇಷನ್ ಮಾಡಿಸ್ಕೊಂಡೆ, ಹಬ್ಬದ ದಿನವೇ ಯಾಕೆ ಮಾಡಿಸ್ಕೊಂಡೆ ಅಂತ ನಾನು ಆ ವಿಡಿಯೋದಲ್ಲಿ ತಿಳಿಸೋದಕ್ಕಾಗಿರಲಿಲ್ಲ. ಹಾಗಾಗಿ ಇವಾಗ ಪರವಾಗಿಲ್ಲ, ಸ್ವಲ್ಪ ಹುಷಾರಾಗಿದ್ದೀನಿ. ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಫ್ಯಾಟ್ ಎಲ್ಲ ಶೇಖರಣೆಯಾಗಿ ಲಂಪ್ ಥರ ನಮ್ಮ ಬಾಡಿಯಲ್ಲಿ ಕಾಣುತ್ತೆ. ಇದನ್ನು ನಾವು ಲಿಪೋಮಾ ಅಂತ ಕರಿತೀವಿ, ಅಥವಾ ಲೈಪೋಮಾ ಅಥವಾ ಕೊಬ್ಬಿನ ಗಂಟು ಅಂತ ಕೂಡ ಕರಿತೀವಿ. ಇದು ನನಗೆ ಬಂದು ಎಷ್ಟು ವರ್ಷಗಳಿಂದ ಇತ್ತು ಅಂತ ಅಂದರೆ ಸುಮಾರು 7 ವರ್ಷಗಳಿಂದ ಇತ್ತು. ಇದು ಫಸ್ಟ್ ಬಂದು ಸ್ಟಾರ್ಟಿಂಗಲ್ಲಿ ಇದು ಬಂದು ತೊಗರಿ ಕಾಳು ಬರುತ್ತಲ್ಲ, ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ನನ್ನ ಕೈಯಲ್ಲಿ ಕಂಡು ಬಂದಿತ್ತು. ಹಾಗಾಗಿ ಅದು ಬತ್ತಾ ಸ್ವಲ್ಪ ದೊಡ್ಡದಾಗಿ ಸ್ಪ್ರೆಡ್ ಆಗೋದಕ್ಕೆ ಬಂತು. ನಾನು ಸ್ಟಾರ್ಟಿಂಗಲ್ಲೇ 7 ಇಯರ್ಸ್ ಬ್ಯಾಕ್ಗೆ ತೋರಿಸಿದೆ ಹಾಸ್ಪಿಟಲ್ಲಿ, ಸುಂಕದಕಟ್ಟೆ ಹಾಸ್ಪಿಟಲ್ಲಿ ತೋರಿಸಿದೆ. ಅಲ್ಲಿ ಬಂದು ನನಗೇನಂತ ಹೇಳಿದ್ರು ಅಂದರೆ, ಇದು ಕೊಬ್ಬಿನ ಗಂಟು ಅಥವಾ ಲಿಪೋಮಾ ಅಂತ ಹೇಳಿದ್ರು. ಇದು ಕೊಬ್ಬಿನಾಂಶ ಜಾಸ್ತಿ ಆದರೆ ನಮ್ಮ ದೇಹದಲ್ಲಿ ಒಂದು ಕಡೆ ಶೇಖರಣೆಯಾಗಿ ಗಂಟು ಥರ ಅದು ಬರುತ್ತೆ. ಅದನ್ನು ನಾವು ಲಿಪೋಮಾ ಅಂತ ಹೇಳ್ತೀವಿ. ಇದನ್ನು ನೋಡೋಣ ಅಂದ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡೆ ನಾನು. ಇದಕ್ಕೋಸ್ಕರ ನಾನು ಒಂದು 5,000 ರಿಂದ 6,000 ಖರ್ಚು ಮಾಡಿದೆ ಸ್ಟಾರ್ಟಿಂಗಲ್ಲೇ. ಸ್ವಲ್ಪ ಎಲ್ಲ ಭಯದಿಂದ, ನಮ್ಮ ಫ್ಯಾಮಿಲಿಯೆಲ್ಲ ಸ್ವಲ್ಪ ಭಯದಿಂದ ಇದ್ದರು. ಹಾಗಾಗಿ ನಾನು ಆಪ್ರೇಷನ್ ಮಾಡಿಸ್ಕೊಳ್ಳೋಣ ಅಥವಾ ಇದನ್ನು ಕರಗಿಸ್ಕೊಳ್ಳೋಣ ಅಂದ್ಬಿಟ್ಟು 7 ಇಯರ್ಸ್ ಬ್ಯಾಕೇನೆ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡೆ. ನೋಡೋಣ ಅಂದ್ಬಿಟ್ಟು ಟ್ರೀಟ್ಮೆಂಟ್ ಕೂಡ ತಗೊಂಡೆ. ಇದಕ್ಕೋಸ್ಕರ ನಾನು ಬ್ಲಡ್ ಚೆಕಪ್ಪು, ಯೂರಿನ್ ಟೆಸ್ಟು ಎಲ್ಲ ಆಲ್ಮೋಸ್ಟ್ ಎಲ್ಲ ಚೆಕಪ್ಪು ಮಾಡಿಸಿದೆ. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಅಂದರು. ನೋಡೋಣ ಅಂದ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡೆ ನಾನು. ಬೆಳಗ್ಗೆ ಸಾಯಂಕಾಲ 3 ಡೇಸ್ ಇಂಜೆಕ್ಷನ್ ಹಾಕ್ಸ್ಕೊಂಡೆ. ಬಟ್ ಅದು ಕರಗಲಿಲ್ಲ. ಅದು 3 ಡೇಸ್ ಇಂಜೆಕ್ಷನ್ ಹಾಕ್ಸ್ಕೊಂಡ್ರು ಅದು ಕರಗಲಿಲ್ಲ. ಹಾಗಾಗಿ ಇನ್ನೊಂದು ಹಾಸ್ಪಿಟಲಿಗೆ ಕೇಳಿದ್ರೆ, ಇದು ಕರಗೋಲ್ಲ, ನಿಮ್ಗೆ ಬೇಡ ಅಂದರೆ ಇದನ್ನು ತೆಗೆಸ್ಕೊಳ್ಳಿ ಅಂತ ಅಂದರು. ಹಾಗೆ ಇದು ಯಾವುದೇ ರೀತಿಯಾಗಿ ನನಗೆ ನೋವಿರಲಿಲ್ಲ. ಈ ಥರ ಪ್ರೆಸ್ ಮಾಡಿದಾಗ ಮಾತ್ರ ನನಗೆ ಅದು ಕಡೆ ಇದು ಕಡೆ ಹೋಗ್ತಿತ್ತು. ಬಟ್ ಯಾವುದೇ ರೀತಿಯಾಗಿ ಪೇಯ್ನ್ ನನಗೆ ಬಂದಿರಲಿಲ್ಲ. ಸೊ ಬೆಳೀತಾ ಅದು ಸ್ವಲ್ಪ ಸ್ಪ್ರೆಡ್ ಆಗೋದಕ್ಕೆ ಹೋಗ್ತು. ಆವಾಗವಾಗ ನಾವು ಪ್ರೆಸ್ ಮಾಡ್ತಿದ್ರೆ ಅದು ನಮ್ಮ ದೇಹದಲ್ಲಿ ಅಲ್ಲೇ ಚಿಕ್ಕ ಇರುವಂತಹ ಕೊಬ್ಬಿನ ಗಂಟು ದಪ್ಪದಾಗಿ ಮಾರ್ಪಾಡಾಗುತ್ತೆ ಅಂತ ಕೂಡ ನಮಗೆ ಡಾಕ್ಟ್ರು ತಿಳಿಸ್ಕೊಟ್ರು. ಹಾಗಾಗಿ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನಿಲ್ಲ, ಕೈಯಲ್ಲಿ ಸ್ವಲ್ಪ ಗಂಟು ಥರ ಆಗಿತ್ತು. ಗಂಟಂದರೆ ಲಿಪೋಮಾ ಅಂತ ಇವಾಗ ಎಲ್ರಿಗೂ ಗೊತ್ತಿರುತ್ತೆ. ಕನ್ನಡದಲ್ಲಿ ಬಂದು ಕೊಬ್ಬಿನ ಗಂಟು ಅಂತ ಕರೀತಾರೆ, ಇಂಗ್ಲೀಷಲ್ಲಿ ಲಿಪೋಮಾ ಅಥವಾ ಲೈಪೋಮಾ ಅಂತಲೂ ಕೂಡ ಕರೀತಾರೆ. ಅದು ಏನು, ಅದು ಯಾವ ಥರ ಗಂಟಾಗುತ್ತೆ, ಯಾಕೆ ಆ ಥರ ಗಂಟಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಲಿಪೋಮಾ ಅಂತ ಅಂದರೆ ಏನು ಅಂದರೆ, ಫ್ಯಾಮಿಲಿಯಲ್ಲೆಲ್ಲ ಏನಂತ ಅಂದರು, ಇದು ಮುಂದಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಕ್ಯಾನ್ಸರ್ಗೆ ಟರ್ನ್ ಆಗಿಬಿಡುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಭಯಗೊಂಡು ಅದನ್ನು ಚೆಕಪ್ ಕೂಡ ಮಾಡಿಸ್ಕೊಂಡೆ. ಬಟ್ ಈಗ ಸ್ವಲ್ಪ ಜಾಸ್ತಿ ಸ್ಪ್ರೆಡ್ ಆಗ್ತಿತ್ತು, ಅಂದರೆ ದಪ್ಪ ಆಗ್ತಾಯಿತ್ತು, ಅಲ್ಲೇ ಸ್ವಲ್ಪನೇ ದಪ್ಪ ಆಗ್ತಾ ಬರ್ತಿತ್ತು. ಹಾಗಾಗಿ ಅದನ್ನು ನಾನು ರಿಮೂವ್ ಮಾಡಿಸ್ಕೊಳ್ಬೇಕಾಗಿತ್ತು. ಹಾಗಾಗಿ ನಾನು ರಿಮೂವ್ ಮಾಡಿಸ್ಕೊಂಡೆ. ಇದರಿಂದ ಯಾವುದೇ ರೀತಿಯಾಗಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಇದೇನಾದರೂ ನೋವು ಬಂದರೆ ಮಾತ್ರ ನೀವು ಇದನ್ನು ಟ್ರೀಟ್ಮೆಂಟ್ ತಗೊಳ್ಳಿ. ಅಂದರೆ ಈ ಲಿಪೋಮಾ ಬಂದು ಚರ್ಮದ ಮೇಲ್ಭಾಗದಲ್ಲಿ ಕಂಡುಬರುತ್ತೆ. ಇದು ಒಳಗಡೆ ಬರೋದಿಲ್ಲ, ಚರ್ಮದ ಮೇಲ್ಭಾಗದಲ್ಲಿ ಕಂಡುಬರುತ್ತೆ. ಇದು ಬಂದು ಯಾಕೆ ಕಂಡುಬರುತ್ತೆ ಅಂದರೆ, ನಮ್ಮ ತಾತ ಆಗಿರ್ಬೋದು, ನಮ್ಮ ಅಜ್ಜಿ ಆಗಿರ್ಬೋದು, ಅಂದರೆ ನಮ್ಮ ಹಿಂದಿನ ಪೀಳಿಗೆಯಲ್ಲಿ ಯಾರಿಗಾದರೂ ಬಂದಿದ್ದರೆ ಅಕಸ್ಮಾತು ಅವರ ಮನೆಯಲ್ಲಿ ಇದು ಬರುತ್ತೆ. ಬಟ್ ಯಾರಿಗೂ ನಮ್ಮ ಫ್ಯಾಮಿಲಿಲಿ ಆ ಥರ ಕಂಡು ಬಂದಿರಲಿಲ್ಲ ನನಗೆ ಗೊತ್ತಿರೋ ಹಾಗೆ. ಬಟ್ ನನಗೇನು ಬಂತು ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ಅಂದರೆ ಸುಮಾರು ಇದು ಮೇಲ್ ಅಥವಾ ಫೀಮೇಲಲ್ಲಿ ಹೇಳೋದಾದರೆ ಇದು ಜಾಸ್ತಿ ಬಂದು ಮೇಲಲ್ಲಿ ಕಂಡುಬರುತ್ತೆ, ಅಂದರೆ ಗಂಡು ಮಕ್ಕಳಿಗೆ ಕಂಡುಬರುತ್ತೆ. ಆಲ್ಮೋಸ್ಟ್ ಇದು 100ಕ್ಕೆ 97% ಅಷ್ಟು ಇದು ಗಂಡು ಮಕ್ಕಳಲ್ಲಿ ಕಂಡುಬರುತ್ತಂತೆ. ಇದು ಏನಿಲ್ಲ ಅಂದ್ರೂ ದೇಹದಲ್ಲಿ ಒಂದು 5-4 ಅಂತ ಇದ್ದರೆ ಇದನ್ನು ನಾವು ಒಂದು 10 ನಿಮಿಷ, ಒಂದು 20 ನಿಮಿಷಗಳ ಟೈಮ್ನಲ್ಲೇ ಇದನ್ನ ರಿಮೂವ್ ಮಾಡಿಸ್ಕೋಬೋದು. 50, 100
30, 40, 50 ಆ ಥರ ಏನಾರ ಕಂಡು ಬಂದರೆ ನಮ್ಮ ದೇಹದಲ್ಲಿ ಇದನ್ನು ನಾವು ಇನ್ನೊಂದು ಥರ ಟ್ರೀಟ್ಮೆಂಟ್ನ ತಗೊಂಡು ನಾವು ನಮ್ಮ ದೇಹದಿಂದ ಇದನ್ನು ರಿಮೂವ್ ಮಾಡಿಸ್ಕೊಳ್ಬೋದು ಅಂತಲೂ ಕೂಡ ಡಾಕ್ಟ್ರು ನಮಗೆ ಸಜೆಷನ್ ಮಾಡಿದ್ರು. ಹಾಗಾಗಿ ನಾನು ಇದನ್ನು ರಿಮೂವ್ ಮಾಡಿಸ್ಕೊಳ್ಬೇಕಾಗಿತ್ತು. ಬಟ್ ಇದರಿಂದ ನನಗೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಇರೋದಿಲ್ಲ. ಇದು ಕ್ಯಾನ್ಸರ್ ತಿರ್ಕೊಂಡು ಬಿಡುತ್ತೆ ಅಂತ ನನಗೆ ಸ್ವಲ್ಪ ಜನ ಭಯಪಡಿಸಿದ್ರು. ಹಾಗಾಗಿ ನಾನು ಇದನ್ನು ರಿಮೂವ್ ಮಾಡಿಸ್ಕೊಳ್ಬೇಕಾಯಿತು. ಇದು ಎಲ್ಲೆಲ್ಲಿ ಕಂಡು ಬರುತ್ತೆ ಅಂದರೆ ನಮ್ಮ ಕೈ ಭಾಗದಲ್ಲಿ ಅಥವಾ ಎದೆ ಭಾಗದಲ್ಲಿ, ನೆಕ್ ಹತ್ರ ಮತ್ತು ಶೋಲ್ಡರ್ ಹತ್ರ, ಈ ಥರ ಕೈಯು ಕಾಲು ಮತ್ತು ತೊಡೆ ಭಾಗದಲ್ಲಿ ಕಂಡು ಬರುತ್ತೆ. ಮತ್ತು ಅಪ್ಪರ್ ಸ್ಕಿನ್ನು, ಬಿಲೋ ಸ್ಕಿನ್ನಲ್ಲಿ ಇದು ಜಾಸ್ತಿ ಭಾಗದಲ್ಲಿ ಕಂಡು ಬರುತ್ತೆ. ಇದು ನಾವು ಪ್ರೆಸ್ ಮಾಡಿದಾಗ ಹತ್ತು ಕಡೆ ಇತ್ತು ಕಡೆ ಹೋಯ್ತು ಅಂದರೆ ಅಂದರೆ ಹತ್ತು ಕಡೆ ಇತ್ತು ಕಡೆ ಸ್ವಲ್ಪ ಮೂವ್ ಆಯಿತು ಅಂದರೆ ಇದನ್ನು ನಾವು ಕನ್ಸಿಡರ್ಡ್ ಮಾಡಬೇಕು. ಇದು ಲಿಪೋಮನಿ ಅಂತ, ಅಂದರೆ ಕೊಬ್ಬಿನ ಗಂಟು ಅಂತ ನಾವು ಕನ್ಸಿಡರ್ಡ್ ಮಾಡಬೇಕಾಗುತ್ತೆ. ಏನು ಅಂತ ಅಂದರೆ ಇದು ಒಂದೇ ಸತಿ ಗ್ರೋ ಆಗೋದಿಲ್ಲ. ಇದು ನಾವು ಅಂದರೆ ಪ್ರೆಸ್ ಮಾಡ್ಕೊಳ್ತಾ ಇರ್ತೀವಿ ನೋಡಿ, ನಮ್ಮ ಮೈಂಡ್ ಸೆಟ್ಟಲ್ಲಿ ತಿಳ್ಕೊಂಡು ಬಿಡ್ತೀವಿ ನಾವು ಏನೋ ಆಗಿದೆಯಲ್ಲ ಅಂತ ಪದೇ ಪದೇ ನಾವು ಟಚ್ ಮಾಡ್ಕೊಳ್ತಾ ಇರ್ತೀವಿ. ಇದನ್ನು ನಾವು ಜಾಸ್ತಿ ಟಚ್ ಮಾಡಿಕೊಂಡು ಅಷ್ಟು ಅಲ್ಲೇ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತಿರುತ್ತೆ. ಅಂದರೆ ಚಿಕ್ಕದಿರುವಂತಹ ಗಂಟು ಅದು ದಪ್ಪ ಆಗ್ತಾ ಹೋಗುತ್ತಿರುತ್ತೆ. ಅದಕ್ಕೋಸ್ಕರ ಯಾವುದೇ ರೀತಿಯಾಗಿ ಆ ಥರ ಕಂಡು ಬಂದರೆ ನೀವು ಜಾಸ್ತಿ ತೊಳೋದಕ್ಕೆ ಹೋಗಬೇಡಿ. ನಾನು ಸ್ವಲ್ಪ ಪದೇ ಪದೇ ಎಲ್ಲ ಮುಟ್ಕೊಳ್ತಾ ಇದ್ದೆ, ಹಾಗಾಗಿ ನನಗೆ ಅದು ದಪ್ಪ ಆಗಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಸ್ವಲ್ಪ ಜನ ಎಲ್ಲ ಕೇಳ್ಬೋದು, ಇದನ್ನು ನಾವು ಗಂಟನ್ನ ರಿಮೂವ್ ಮಾಡಿಸ್ಬಿಡ್ತೀವಲ್ಲ ಆ ಜಾಗದಲ್ಲಿ ಬರುತ್ತಾ ಅಂತ. ಬಟ್ ಬರೋದಿಲ್ಲ, ಆ ಜಾಗದಲ್ಲಂತೂ ಬರೋದಿಲ್ಲ. ಅದ್ರ ಪಕ್ಕದಲ್ಲಿ ಬರ್ಬೋದು, ಆ ಜಾಗದಲ್ಲಿ ಮಾತ್ರ ಆ ಥರ ಗೆಡ್ಡೆ ಕಂಡು ಬರೋದಿಲ್ಲ ಅಂತ ನಮಗೆ ಡಾಕ್ಟ್ರು ಸಜೆಷನ್ ಕೂಡ ಮಾಡಿದ್ರು. ಅಂದರೆ ನನಗೆ ಆಪ್ರೇಷನ್ ಮಾಡಬೇಕಾದ್ರೆ ಏನು ಮಾಡಿದ್ರು, ನನಗೆ ಯಾವ ಥರ ಆಗಿತ್ತು ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ. ನೋಡ್ತಿದ್ದೀರಲ್ವ ಫ್ರೆಂಡ್ಸ್ ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡಿ. ಈ ಥರ ನನಗೆ ಕೈಯಲ್ಲಿ ಕಂಡು ಬಂದಿತ್ತು. ಮತ್ತು ಈ ಟೈಮ್ನಲ್ಲಿ ಯಾಕೆ ಆಪ್ರೇಷನ್ ಮಾಡಿಸ್ಕೊಂಡೆ ಅಂದರೆ ಈ ಟೈಮ್ನಲ್ಲಿ ದಸರಾ ರಜೆ ಇತ್ತಲ್ಲ, ಹಾಗಾಗಿ ಮಕ್ಕಳಿಗೆಲ್ಲ ರಜೆ ಕೊಟ್ಟಿದ್ರು. ಸೊ ಹಾಗಾಗಿ ನಾನಿಲ್ಲಿ ಈ ಟೈಮ್ನಲ್ಲಿ ಮಾಡಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂತು. ನೆಕ್ಸ್ಟು ಸ್ಕೂಲೆಲ್ಲ ಸ್ಟಾರ್ಟ್ ಆದಮೇಲೆ ಈ ರೀತಿ ಮಾಡಿಸ್ಕೊಳ್ಳೋದಕ್ಕಾಗಲ್ಲ ಅಂತ ಬೇಗನೆ ಮಾಡಿಸ್ಕೊಂಡೆ. ನಿಮಗೆ ವೀಡಿಯೋಸಲ್ಲೆಲ್ಲ ಕಾಣಿಸ್ತಿರ್ಲಿಲ್ಲ ಅನಿಸುತ್ತೆ, ಬಟ್ ಎಲ್ಲರೂ ನೋಡಿದವರೆಲ್ಲ ಕೇಳ್ತಿದ್ರು ಏನಿದು ಗಂಟು ಅಂತ. ಇದು ನನಗೆ 20 ಮಿನಿಟ್ಸಲ್ಲೇ ಟ್ರೀಟ್ಮೆಂಟ್ ಮಾಡಿದ್ರು. ಅಂದರೆ ಆ ಕೊಬ್ಬು ಗಂಟಾಗಿರುತ್ತಲ್ಲ ಆ ಜಾಗದಲ್ಲಿ ನನಗೆ ಇಂಜೆಕ್ಷನ್ ಕೊಟ್ಟು, ಅನಸ್ಲೇಷಿಯಾ ಇಂಜೆಕ್ಷನ್ ಕೊಟ್ಟು ಅದನ್ನು ರಿಮೂವ್ ಮಾಡಿದ್ರು. ಅಂದರೆ ಅನಸ್ಲೇಷಿಯಾ ಕೊಟ್ಟಿದ್ರಲ್ಲ ಆ ಜಾಗದಲ್ಲಿ ಬಂದು ಫುಲ್ಲು ಮರಗಟ್ಬಿಡುತ್ತೆ. ನಮಗೆ ಅಲ್ಲಿ ಆ ಜಾಗದಲ್ಲಿ ಕುಯ್ದರೂ ಕೂಡ ನಮಗೆ ಗೊತ್ತಾಗೋದಿಲ್ಲ ಯಾವ ರೀತಿ ಕುಯ್ದಿದ್ದಾರೆ ಅಂತ. ನಾನು ಅದನ್ನು ನೋಡಲೂ ಇಲ್ಲ, ಫುಲ್ಲು ಕವರ್ ಮಾಡ್ಕೊಂಡ್ಬಿಟ್ಟಿದೆ ಕಣ್ಣೆಲ್ಲ. ಭಯ ಆಗುತ್ತೆ ಅಂತ, ರಕ್ತ ಎಲ್ಲ ಬ್ಲೀಡಿಂಗ್ ಎಲ್ಲ ಬರುತ್ತಿರುತ್ತಲ್ಲ, ಹಾಗಾಗಿ ಭಯ ಆಗುತ್ತೆ ಅಂದ್ಬಿಟ್ಟು ಸೈಡಕ್ಕೆ ತಿರ್ಕೊಂಡ್ಬಿಟ್ಟಿದೆ. ಬಟ್ ಅದನ್ನು ತೋರಿಸಿದ್ರು ನಮಗೆ ಯಾವ ರೀತಿ ಇದೆ ಅಂತಲೂ ತೋರಿಸಿದ್ರು. ಸುಮಾರು ಅದು ಇಷ್ಟಪ್ಪ ಇತ್ತು ಅನಿಸುತ್ತೆ ನನಗೆ ಅದು. ಅಂದರೆ ನಾವು ಕೊಬ್ಬು ಅಂದರೆ ಮಟನ್ ಎಲ್ಲ ಕಟ್ ಮಾಡಿದಾಗ ಕೊಬ್ಬು ಬರುತ್ತಲ್ಲ ಆ ಥರ ನನಗೆ ಕಾಣಿಸ್ತು. ಅಂದರೆ ಅದು ಫುಲ್ಲು ಮರಗಟ್ಬಿಡುತ್ತಲ್ಲ ಆ ಟೈಮ್ನಲ್ಲಿ ನಮಗೆ ಆಪ್ರೇಷನ್ ಮಾಡಿದ್ರು. ಬಟ್ ಅಂದರೆ ಕೈನ ಪ್ರೆಸ್ ಮಾಡ್ತಿದ್ರಲ್ಲ ಆ ಟೈಮಲ್ಲಿ ಸ್ವಲ್ಪ ನನಗೆ ಪೇಯ್ನ್ ಕಾಣಿಸ್ತು. ಬಟ್ ಅಂದರೆ ಆ ಜಾಗದಲ್ಲಿ ನನಗೆ ಕಟ್ ಮಾಡಿದಾಗ ಅದ್ರ ಪೇಯ್ನ್ ಏನು ನನಗೆ ಕಾಣಿಸ್ಲಿಲ್ಲ. ಮತ್ತು ಸ್ವಲ್ಪ ಜನ ಕೇಳಬಹುದು BP ಶುಗರ್ ಇರ್ತಾರಲ್ಲ ಅವರು ಯಾವ ರೀತಿ ಮಾಡಿಸ್ಕೊಳ್ಬೋದು ಅಂತ. ಅಂದರೆ BP ಶುಗರ್ ಇರ್ತಾರಲ್ಲ ಅವರು BP ಜಾಸ್ತಿ ಇರುತ್ತಲ್ಲ ಅವರು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು, ಅಂದರೆ ಟ್ಯಾಬ್ಲೆಟ್ಸ್ ಏನಾರ ತಗೊಂಡು, ಅಂದರೆ ಅವರಿಗೆ ಕಡಿಮೆ ಅನಸ್ಲೇಷಿಯನ್ನ ಕೊಟ್ಟು ಅವರು ಈ ಟ್ರೀಟ್ಮೆಂಟ್ನ ಮಾಡ್ತಾರೆ ಅಂತಲೂ ಕೂಡ ಹೇಳಿದ್ದಾರೆ. ಇದಕ್ಕೆ ನಾವು ಅಡ್ಮಿಂಟ್ ಆಗ್ಬೋದಾ ಅಂತಲೂ ಕೂಡ ಕೆಲವರು ಕೇಳ್ಬೋದು. ಇದಕ್ಕೆ ಯಾವುದೇ ರೀತಿಯಾಗಲಿ ಒಂದು 5ರಿಂದ 10, 3 ಆ ಥರ ಎಲ್ಲ ಅಡ್ಮಿಟ್ ಆಗೋ ಚಾನ್ಸಸ್ ಏನಿಲ್ಲ. ಒಂದು ಅರ್ಧ ಗಂಟೆ, ಒಂದು ಕಾಲು ಗಂಟೆಲೆಲ್ಲ ರಿಮೂವ್ ಮಾಡಿಬಿಡ್ತಾರೆ. ಬಟ್ ಜಾಸ್ತಿ ಇತ್ತು ಅಂದರೆ ಒನ್ ಡೇ ತಗೊಳ್ಬೋದು ಅನಿಸುತ್ತೆ. ಬೆಳಗ್ಗೆ ರಿಮೂವ್ ಮಾಡಿಬಿಟ್ಟು ಸಂಜೆ ಎಲ್ಲ ಡಿಸ್ಚಾರ್ಜ್ ಮಾಡ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಇದಕ್ಕೋಸ್ಕರ ಒಂದು ಗಂಟೆಗೋಸ್ಕರ ನಾನೇನು ಅಡ್ಮಿಟ್ ಆಗಿರಲಿಲ್ಲ. ಒಂದು 15 ನಿಮಿಷ 20 ನಿಮಿಷಗಳ ಕಾಲ ಮಾತ್ರ ನನಗೆ ರಿಮೂವ್ ಮಾಡಿದ್ರು. ಬಟ್ ಇವಾಗ ಸ್ವಲ್ಪ ಕೈ ಎಲ್ಲ ಬ್ಯಾಂಡೇಜ್ ಎಲ್ಲ ಮಾಡಿಸಿದ್ನಲ್ಲ, ಆಪ್ರೇಷನ್ ಎಲ್ಲ ಮಾಡಾದಮೇಲೆ ನಮಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು. ಬಟ್ ಇವಾಗ ಅದನ್ನು ಬ್ಯಾಂಡೇಜ್ ಕೂಡ ಮಾಡಿಸ್ಕೊಂಡು ಬಂದಿದ್ದೆ ನಾನು. ಅದನ್ನು 2 ಸತಿ ರಿಮೂವ್ ಮಾಡಿಸ್ಕೊಂಡು ಚೆನ್ನಾಗೆಲ್ಲ ಕ್ಲೀನ್ ಮಾಡಿಸ್ಕೊಂಡೆ. ಇವಾಗ ಸ್ವಲ್ಪ ಪೇಯ್ನ್ ಕಾಣಿಸ್ತಿದೆ ಅಂದರೆ ಭಾರ ಏನು ಎತ್ತಕ್ಕಾಗೋದಿಲ್ಲ. ಮತ್ತು
ಯಾವುದೇ ರೀತಿಯಾಗಿ ನೀರನ್ನ ಜಾಸ್ತಿ ಹಾಕೋದಕ್ಕಾಗಲ್ಲ, ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು ಸ್ವಲ್ಪ ದಿನ. ಹಾಗಾಗಿ ಸ್ವಲ್ಪ ಪೇಯ್ನ್ ಇದೆ ಅಂದರೆ ಜಾಸ್ತಿ ಭಾರನ ಎತ್ತೋದಕ್ಕಾಗಲ್ಲ, ಬೇರೆ ಇನ್ನೇನು ಕಾರಣ ಇಲ್ಲ. ಬಟ್ ಇವಾಗ ಚೆನ್ನಾಗಿ ಆರಾಮಾಗಿದ್ದೀನಿ. ಸ್ವಲ್ಪ ಜನ ಎಲ್ಲ ಕೇಳ್ಬೋದು, ಆಪ್ರೇಷನ್ ಮಾಡಿಸಾದ್ಮೇಲೆ ಸ್ಟಿಚ್ ಹಾಕಿದ್ರ ಅಂತ. ಸ್ಟಿಚ್ಚೇನು ಹಾಕ್ಸ್ಕೊಂಡಿಲ್ಲ ನಾನು, ಸ್ವಲ್ಪ ಮಾರ್ಕೆಲ್ಲ ಕಾಣ್ಬಿಡುತ್ತೆ ಅಂತ ನಾನಿಲ್ಲಿ ಆಪ್ರೇಷನ್ ಮಾಡ್ಕೊಂಡಾದ್ಮೇಲೆ ಒಂದು ಗಮ್ನ ಹಾಕ್ತಾರಂತೆ, ಅದನ್ನು ಹಾಕ್ಸ್ಕೊಂಡಿದ್ದೀನಿ. ಬಟ್ ಹುಷಾರಾಗಿ ಕೇರ್ಫುಲ್ಲಾಗಿಡಬೇಕು. ಕೇರ್ಫುಲ್ಲಾಗಿ ಇರಬೇಕು. ಸ್ವಲ್ಪ ಕೈಯೆಲ್ಲ ಭಾರ ಎಲ್ಲ ಎತ್ತೋದಕ್ಕೆ ಹೋಗ್ಬಾರ್ದು. ಸ್ವಲ್ಪ ಗಮ್ ಹಾಕಿರ್ತಾರಲ್ಲ ನಮಗೆ, ಅದಕ್ಕೋಸ್ಕರ ಸ್ಕಿನ್ನು ಫುಲ್ಲು ಟೈಟಾಗಿರುತ್ತೆ. ಸ್ವಲ್ಪ ಹುಷಾರಾಗಿ ಕೇರ್ಫುಲ್ಲಾಗಿ ಕೈನ ನಾವು ನೋಡ್ಕೊಳ್ಬೇಕು. ನನಗಿವಾಗ ಅದು ಕಟ್ ಮಾಡಿ ತೆಗ್ದಿರೋದು ನೋಡಿದ್ರೆ ಏನಿಲ್ಲ ಅಂದರೂ ಒಂದು 4ರಿಂದ 5 ಸ್ಟಿಚ್ ಹಾಕಬೇಕಾಗಿತ್ತು ಅನಿಸುತ್ತೆ. ನಾನು ಸ್ಟಿಚ್ಚನ್ನ ಹಾಕ್ಸ್ಕೊಂಡಿಲ್ಲ. ಆಪ್ರೇಷನ್ ಎಲ್ಲ ಮಾಡಾದ್ಮೇಲೆ ಒಂದು ಗಮ್ ಹಾಕ್ತಾರಂತೆ, ಅದನ್ನು ನಾನಿಲ್ಲಿ ಗಮ್ನ ಹಾಕಿಸ್ಕೊಂಡಿದ್ದೀನಿ. ಅದು ಸ್ವಲ್ಪ ಸ್ಕಿನ್ನೆಲ್ಲ ಸ್ವಲ್ಪ ಟೈಟ್ ಥರ ಅನಿಸ್ತಿದೆ. ಬಟ್ ಪರವಾಗಿಲ್ಲ, ಇವಾಗ ನಾರ್ಮಲಾಗಿ ಕೈಯೆಲ್ಲ ಆಡಿಸ್ಬೋದು. ಗಾಯ ಎಲ್ಲ ತೋರಿಸೋದಕ್ಕಾಗಲ್ಲ ಈ ವಿಡಿಯೋದಲ್ಲೆಲ್ಲ. ಇವಾಗ ಪರವಾಗಿಲ್ಲ, ಹುಷಾರಾಗಿದ್ದೀನಿ. ಬಟ್ ಈ ಭಾಗದಲ್ಲಿ ಸ್ವಲ್ಪ ಪೇಯ್ನ್ ಇದೆ. ನೋಡೋಣ ಎಷ್ಟು ದಿನಗಳ ಕಾಲ ವಾಸಿ ಆಗ್ಬೋದು ಅಂತ ನೋಡ್ತೀನಿ. ಬಟ್ ಸ್ವಲ್ಪ ಕೈಯಲ್ಲೆಲ್ಲ ಪ್ರೆಸ್ ಮಾಡ್ಕೊಂಡೋದಾಗ ನೋವುತ್ತೆ. ಬಟ್ ಇಟ್ಸ್ ಓಕೆ, ಪರವಾಗಿಲ್ಲ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಇದೇ ರೀತಿ ನಿಮ್ಗೆ ಏನಾದರೂ ಲಿಪೋಮ ಏನಾದರೂ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವು ಯಾವ ರೀತಿ ಇದನ್ನು ನೀವು ಸಾಲ್ವ್ ಮಾಡಿಕೊಂಡ್ರ ಅಂತಲೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.